ಸರ್, ಈಗ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾಗಿದ್ದೀರಿ, ಸುಮಾರು ಹೊತ್ತು ಮಾತಾಡಿದಿರಿ, ಮಾದೇವಪ್ಪ ಅವರು ಇದ್ರು, ಎಲ್ಲರೂ ಇದ್ರಿ. ನಾನು ಮಾದೇವಪ್ಪ, ವೆಂಕಟೇಶ್, ಈಶ್ವರ್ ಖಂಡ್ರೆ ಇದ್ದಾಗ ಪಾಪ ನಮ್ಮ AICC ಅಧ್ಯಕ್ಷ ಕಳಕಳಿ ನೋಡಿದಾಗ ನಾವು ನಿಜಕ್ಕೂ ಕೂಡ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಬೇರೆ ಮುಖಂಡರಿಗೂ ಕೂಡ ಕಳಕಳಿ ಬರಬೇಕು ಅಂತಕ್ಕಂಥದ್ದು ನನಗೆ ಭಾಸ ಆಯಿತು. ಪಾಪ ಅವರು ಏನಾರ ಮಾಡ್ರಪ್ಪ, ಕಾಂಗ್ರೆಸ್ ಗೆಲ್ಲಿಸ್ರಪ್ಪ, ಕಾಂಗ್ರೆಸ್ಸನ್ನ ಗೆಲ್ಲಿಸ್ಕೊಂಡು ನೀವು ಬರ್ರಪ್ಪ ಅಂತಕ್ಕಂಥ ಕಳಕಳಿ ಅವರು ವ್ಯಕ್ತ ಮಾಡಿದಾಗ AICC ಅಧ್ಯಕ್ಷರೇ ಪಕ್ಷದ ಬಗ್ಗೆ, ಚುನಾವಣೆ ಫಲಿತಾಂಶದ ಬಗ್ಗೆ ಇಷ್ಟೊಂದು ಆಸಕ್ತಿ ಕಳಕಳಿ ಇದ್ದಾಗ ನಾವೆಲ್ಲ ಪಕ್ಷದಿಂದ ಬೆಳೆದಂಥವ್ರು, ನಾವು ಕೂಡ ಅಷ್ಟೊಂದು ಮಟ್ಟಕ್ಕೆ ಅಲ್ಲದೆ ಇದ್ರು ಕೂಡ ಅಲ್ಪ ಸ್ವಲ್ಪನಾದ್ರು ಕೂಡ ಪಕ್ಷದ ಬಗ್ಗೆ ಕಳಕಳಿ ಇಟ್ಟು ಪಕ್ಷವನ್ನ ಅಧಿಕಾರಕ್ಕೆ ಕನಿಷ್ಠ ನಮ್ಮ ರಾಜ್ಯದಲ್ಲಿ 28 ಸೀಟ್ಗಳಲ್ಲಿ ಅತಿ ಹೆಚ್ಚು ಸಂಖ್ಯೆ ಸ್ಥಾನಗಳನ್ನ ಗೆಲ್ಲಬೇಕು ಅಂತಕ್ಕಂಥದ್ದು ಅವರ ಮಾತುಗಳನ್ನ ಕೇಳಿದ ಮೇಲೆ ನಮಗೆ ಉತ್ಸಾಹ ಬಂದಿದೆ. ಸರ್, ಈಗ CM ಅವರು ಒಂದು ಮಾತು ಹೇಳಿದ್ದಾರೆ, ಅಂದ್ರೆ ಇದು ರಾಮ ಜನ್ಮಭೂಮಿಗೆ 22ನೇ ತಾರೀಕು ನಂತರ ನಾವು ಹೋಗ್ತೀವಿ ಅಂತ. ಅಂದ್ರೆ ಈ ತನಕವೂ ಕೂಡ ನಾವು ಆ ಪ್ರೋಗ್ರಾಮ್ ಹೋಗಲ್ಲ ಅಂತಿದ್ರು. ಪ್ರೋಗ್ರಾಮ್ ಹೋಗಲ್ಲ ಅಂತ 22 ಮೇಲೆ ಪ್ರೋಗ್ರಾಮ್ ಎಲ್ಲಿರುತ್ತೆ? ಅವ್ರು ಹೇಳಿದ್ದವ ಆಗ ಹೇಳಿದ್ದು ಸರಿ ಇದೆ, ಈಗ ಹೇಳಿದ್ದು ಸರಿ ಇದೆ. ಅಂದ್ರೆ ಹಿಂದೂಗಳ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೌದಪ್ಪ. ಈಗ ನಿಮ್ ಮೀಡಿಯಾದಲ್ಲಿ ಪದೇ ಪದೇ ಏನು ಹಿಂದುತ್ವವನ್ನ, ಹಿಂದೂಗಳನ್ನ ಏನ್ BJP ಅವರು ಜಾಗಿರಿ ಕೊಟ್ಟಿದೀವ ನಾವೆಲ್ಲ ಹಿಂದೂಗಳಲ್ವಾ? ಆದ್ರಿಂದ ಪದೇ ಪದೇ ಅವರು ಓಟ್ಗೋಸ್ಕರ ಹಿಂದುತ್ವ, ಹಿಂದೂಗಳು ಅಂತ ಹೇಳ್ತಕ್ಕಂಥದ್ದು. ಈಗ ಅಂಬೇಡ್ಕರ್ ಅವರು, ನಾವೆಲ್ಲ ಅಂಬೇಡ್ಕರ್ ನಾವೆಲ್ಲ ಸಂವಿಧಾನ ಕೊಟ್ಟಿದ್ರಿಂದ ನಾವೆಲ್ಲ ರಾಜಕೀಯ ಅಧಿಕಾರವನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಆಯ್ತು. ಅಂಬೇಡ್ಕರ್ ಏನಂತ ಹೇಳಿದ್ರು ಜ್ಞಾಪಕ ಇದೆ ಯಾರಿಗಾದ್ರು? ನಾನು ಸಾಯೋವಾಗ ಹಿಂದೂ ಆಗಿ ಸಾಯೋದಿಲ್ಲ ಅಂತ ಹೇಳಿದ್ರು ಅಂಬೇಡ್ಕರ್. ಯಾಕೆ ಹೇಳಿದ್ರು ಅವರು? ಈ ರೀತಿ ಹಿಂದೂ ಅಂತೇಳಿ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ತಕ್ಕಂಥದ್ರಿಂದ ಬೇಸತ್ತು ಅವರು ಬುದ್ಧಿಸಮ್ಗೆ ಎಂಬ್ರೇಸ್ ಮಾಡಿದಂಥದ್ದು. ನಾವೆಲ್ಲ ಅಂಬೇಡ್ಕರ್ ಅವ್ರು ಹೇಳಿದ ದಾರಿನಲ್ಲಿ ಹೋಗ್ಬೇಕಲ್ವ ನಾವು? ಅಂದ್ರೆ ನಾವು ಹಿಂದೂಯಿಸಮ್ಗೆ ಹೋಗ್ಬೇಕು ಅಂತಕ್ಕಂಥದ್ದಲ್ಲ. ಹಿಂದುತ್ವ ನಾನು ಹಿಂದೂ ಆಗಿ ಸಾಯೋದಿಲ್ಲ ಅಂತೇಳಿ ಅವ್ರು ಯಾಕೆ ಹೇಳ್ತಾರ? ಅವ್ರು ಸುಮ್ಮನೆ ಹೇಳ್ತಾರ? ಈ ರೀತಿಯ ಒಂದು ಮನಸ್ಥಿತಿಯನ್ನ ತರ್ತಕ್ಕಂಥದ್ದು. ಬರೀ ಮಾತೆತ್ತರಿ ಹಿಂದೂಗಳು ಯಾವ ಹಿಂದೂಗಳಿಗೆ ಏನ್ ಮಾಡೋರು ಇವರು? ಎಲ್ಲ ಆಯ್ತಪ್ಪ. ಈಗ ಹರಿಜನ ದೇವಸ್ಥಾನಕ್ಕೆ ಬಿಡ್ತಾರ? ಈಗ ಶ್ರೀರಾಮನ ದೇವಸ್ಥಾನಕ್ಕೆ ಬಿಡಿಸಕ್ಕೆ ಹೇಳಿ, ಮೊದಲನೇದು ಒಬ್ಬನ ಪೂಜಾರಿ ನೇಮಕ ಮಾಡಕ್ಕೆ ಹೇಳಿ. ಅವರೆಲ್ಲ ಹಿಂದೂಗಳಲ್ವ ಹರಿಜನರು? ಈ ರೀತಿನಲ್ಲಿ ಸುಮ್ಮನೆ ಸ್ವಾರ್ಥಕ್ಕೋಸ್ಕರ, ಓಟ್ಗೋಸ್ಕರ ಅವರು ರಾಜಕಾರಣ ಮಾಡ್ಲಿ ಆದ್ರೆ ಈ ರೀತಿಯ ಕೆಳಮಟ್ಟದಲ್ಲಿ ಹಿಂದುತ್ವವನ್ನ, ಹಿಂದೂಗಳನ್ನ ಹೆಸರನ್ನ ಬಳಸ್ಕೊಳ್ತಕ್ಕಂಥದ್ದು ಅವ್ರಿಗೆ ಶೋಭೆ ತರೋದಿಲ್ಲ ಅಂತ ಹೇಳಿ ಬನ್ನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.